ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒಂದ್ಸಲ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಆದಷ್ಟು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಏಪ್ರಿಲ್ ತಿಂಗಳದ್ದು ನೋಡೋಣ. ಅದರಲ್ಲಿ ನಿನ್ನೆಯ ತರಗತಿಯಲ್ಲಿ ನಾವು ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ನೋಡುತ್ತಿದ್ದೀವಿ. 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ 2024. ಇವತ್ತು ಮುಂದಿನ ಭಾಗವನ್ನು ನೋಡೋಣ. ತೊಂಬತ್ತಾರನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾದ ಭಾರತದ ಚಿತ್ರಗಳು. ಅಂದರೆ 2024ರ 96ನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಭಾರತದ ಯಾವುದೇ ಚಲನಚಿತ್ರಗಳು ಮತ್ತು ಚಿತ್ರನಟರು ಆಯ್ಕೆಯಾಗಿಲ್ಲ. ಇದು 1983ರಲ್ಲಿ ಭಾನು ಅತ್ತಯ್ಯ ಅವರು ಅಕಾಡೆಮಿ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಸ್ತ್ರ ವಿನ್ಯಾಸಕಿಯಾಗಿದ್ದಾರೆ. ಅದೇ ರೀತಿಯಾಗಿ ಅತ್ಯುತ್ತಮ ವಿದೇಶಿ ಚಿತ್ರ ಪ್ರಶಸ್ತಿಗೆ ದ ಝೋನ್ ಆಫ್ ಇಂಟ್ರೆಸ್ಟ್. ಬ್ರಿಟನ್ನ ಜೋನಾಥನ್ ಗ್ಲೇಜರ್ ಅವರ ದ ಝೋನ್ ಆಫ್ ಇಂಟ್ರೆಸ್ಟ್ ಚಿತ್ರವು ಅತ್ಯುತ್ತಮ ವಿದೇಶಿ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಯಾವುದು? ವಿದೇಶಿ ಚಿತ್ರ. ಅದೇ ರೀತಿಯಾಗಿ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಪ್ರಶಸ್ತಿ 20 ಡೇಸ್ ಇನ್ ಮರಿಯಾ ಫಾಲ್. 2024ರ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಗೆ ಸಾಕ್ಷ್ಯ ಚಿತ್ರ ವಿಭಾಗದಲ್ಲಿ 20 ಡೇಸ್ ಇನ್ ಮರಿಯಾ ಫಾಲ್ ಎಂಬ ಚಿತ್ರವು ಪಡೆದುಕೊಂಡಿದೆ. ರಷ್ಯಾ ದಾಳಿಯ ಬಳಿಕ ಉಕ್ರೇನ್ನ ಮರಿಯಾ ಫಾಲ್ನಲ್ಲಿ ಸಿಕ್ಕಿಬಿದ್ದಿದ್ದ ಸಿನಿಮಾ ಚಿತ್ರ ನಿರ್ದೇಶಕ ಮತ್ತು ಪತ್ರಕರ್ತ ಮಿಸ್ಟರ್ ಲಾವ್ ಚರ್ವೋವ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಅದೇ ರೀತಿಯಾಗಿ ಈ ವಿಭಾಗದಲ್ಲಿ ಭಾರತದ ಟು ಕಿಲ್ ಎ ಟೈಗರ್ ಸಾಕ್ಷ್ಯ ಚಿತ್ರವು ಪ್ರಶಸ್ತಿಯ ಪೈಪೋಟಿಯಲ್ಲಿತ್ತು. ಯಾವುದು? ಭಾರತದಿಂದ ಟು ಕಿಲ್ ಎ ಟೈಗರ್ ಸಾಕ್ಷ್ಯ ಚಿತ್ರವು ಸ್ಪರ್ಧೆಯಲ್ಲಿತ್ತು ಇದರ ಜೊತೆ. ಆದರೆ ಗೆದ್ದಿದ್ದು 20 ಡೇಸ್ ಇನ್ ಮರಿಯಾ ಫಾಲ್. ಆಸ್ಕರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ RR ಸಿನಿಮಾಗೆ ಸ್ಥಾನ. ಅಂದರೆ ಆಸ್ಕರ್ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಚಿತ್ರರಂಗದ ಸಾಹಸ ನಿರ್ದೇಶಕರ ಕೊಡುಗೆ ಸ್ಮರಿಸುವ ಸಣ್ಣ ವಿಡಿಯೋವೊಂದನ್ನು ಪ್ರದರ್ಶಿಸಲಾಯಿತು. ಇದರಲ್ಲಿ 2023ನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಪಾತ್ರವಾದ ಚಿತ್ರಗಳ ಪೈಕಿ ಒಂದಾದ ರಾಜಮೌಳಿ ಅವರು ನಿರ್ದೇಶನ ಮಾಡಿರುವ RRR ಚಿತ್ರದ ಸಾಹಸ ದೃಶ್ಯವನ್ನು ಕೂಡ ಬಳಸಿಕೊಳ್ಳಲಾಯಿತು. ಅದೇ ರೀತಿಯಾಗಿ 2023ನೇ ಸಾಲಿನ ಮೂಲ ಗೀತೆ ವಿಭಾಗದಲ್ಲಿ RRR ಚಿತ್ರದ ನಾಟು 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 ಗೀತೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಭಾರತದ ಟು ಕಿಲ್ ಎ ಟೈಗರ್ಗೆ ಲಭಿಸಿದ ಆಸ್ಕರ್ ಪ್ರಶಸ್ತಿ. ಅಂದರೆ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ವಿಭಾಗದಲ್ಲಿ ಭಾರತದಿಂದ ಸ್ಪರ್ಧಿಸಿದ ಟು ಕಿಲ್ ಎ ಟೈಗರ್ ಚಿತ್ರ ಪ್ರಶಸ್ತಿಗೆ ಗೆಲ್ಲುವಲ್ಲಿ ವಿಫಲವಾಗಿದೆ. ಈ ವಿಭಾಗದಲ್ಲಿ ಪ್ರಶಸ್ತಿಯು 20 ಡೇಸ್ ಇನ್ ಮರಿಯಾ ಫಾಲ್ ಸಾಕ್ಷ್ಯ ಚಿತ್ರ ಪಾಲಾಗಿದೆ. ಮುಂದಿನ ನೋಡೋಣ. ಮೊದಲ ಬಾರಿ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಸೌದಿ ಅರೇಬಿಯಾ ಸಿದ್ಧತೆ. ಸೌದಿ ಅರೇಬಿಯಾ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿದೆ. ಅಂದರೆ ಸೌದಿ ಅರೇಬಿಯಾದ ಸುಂದರಿ 23 ವರ್ಷದ ರೂಪದರ್ಶಿ ರೋಮಿ ಅಲ್ಕಾತಾನಿ ಅವರು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಸೌದಿ ಅರೇಬಿಯಾ ಸಾಂಪ್ರದಾಯಿಕ ಇಸ್ಲಾಂ ದೇಶವಾಗಿದ್ದು ಇದುವರೆಗೂ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿರಲಿಲ್ಲ. ಸೌದಿ ಸುಂದರಿ ರೋಮಿ ಅಲ್ಕಾತಾನಿ ಅವರು ಇಸ್ಲಾಮಿಕ್ ದೇಶದ ಮೊದಲ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿದ್ದಾರೆ. ಅಂದರೆ ಇತ್ತೀಚಿನ ಸೌದಿ ಅರೇಬಿಯಾವು ಅನೇಕ ಸುಧಾರಣೆಗಳನ್ನು ತಂದಿದ್ದು ಮಹಿಳೆಯರು ಡ್ರೈವಿಂಗ್ ಮಾಡುವಂತಿಲ್ಲ, ಪುರುಷರ ಜೊತೆ ಕೆಲಸ ಮಾಡುವಂತಿಲ್ಲ ಎಂಬ ಅನೇಕ ಸಂಪ್ರದಾಯಗಳನ್ನು ತೆಗೆದುಹಾಕಿ ಸುಧಾರಣೆಯತ್ತ ಸಾಗಿದೆ. ಪ್ರಸ್ತುತವಾಗಿ 2024ರ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಮೆಕ್ಸಿಕೋದಲ್ಲಿ ಜರುಗಲಿದ್ದು ಮೆಕ್ಸಿಕೋದಲ್ಲಿ ಈ ಸ್ಪರ್ಧೆಯಲ್ಲಿ ಸೌದಿ ಅರೇಬಿಯಾ ಸುಂದರಿ ರೋಮಿ ಅಲ್ಕಾತಾನಿ ಅವರು ಭಾಗವಹಿಸಲಿದ್ದಾರೆ. ಮುಂದಿನ ನೋಡೋಣ. ಮಯನ್ಮಾರ್ನ ರಾಯಭಾರಿಯಾಗಿ ಅಭಯ್ ಠಾಕೂರ್ ನೇಮಕ. ಹಿರಿಯ ರಾಜತಾಂತ್ರಿಕ ಅಭಯ್ ಠಾಕೂರ್ ಅವರನ್ನು ಮಯನ್ಮಾರ್ನ ಭಾರತೀಯ ರಾಯಭಾರಿಯಾಗಿ ನೇಮಿಸಲಾಗಿದೆ. ಅಂದರೆ ಪ್ರಸ್ತುತ ಠಾಕೂರ್ ಅವರು ವಿದೇಶಾಂಗ ಸಚಿವಾಲಯದ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದ ಮರು ಸ್ಥಾಪನೆಗೆ ಆಗ್ರಹಿಸಿ ಮಯನ್ಮಾರ್ ಜನರು 2021ರ ಫೆಬ್ರವರಿ 1ರಿಂದಲೂ
ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಪ್ರತಿಭಟನೆ ಮತ್ತೊತ್ತರ ಘಟ್ಟ ತಲುಪಿದ ಹಿನ್ನೆಲೆಯಲ್ಲಿ ಈ ನೇಮಕವು ಮಹತ್ವ ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2024 ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಪುರಸ್ಕೃತ ಯಾರಪ್ಪ ಅಂತಂದರೆ ಪ್ರೊಫೆಸರ್ ಮೀನಾ ಚರಂದ. ದೆಹಲಿಯ ವಿಶ್ವವಿದ್ಯಾಲಯದ ಕಲಿಂದಿ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಮೀನಾ ಸಿ ಅವರಿಗೆ 2024 ವರ್ಷದ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿಯನ್ನು 2024 ಮಾರ್ಚ್ 30ರಂದು ಭಾರತ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗಿದೆ. ಶಿಕ್ಷಣ ಮತ್ತು ಸಾಮಾಜಿಕ ಸೇವಾ ವಿಭಾಗದಲ್ಲಿ ನೀಡಿದ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಮುಖ ಅಂಶಗಳು ನೋಡೋದಾದರೆ 2024 ಟೈಮ್ಸ್ ಪವರ್ ಐಕಾನ್ ಪ್ರಶಸ್ತಿ ಪಡೆದವರು ವಿಜಯ್ ಜೈನ್. ENBA ಜೀವಮಾನ ಸಾಧನಾ ಪ್ರಶಸ್ತಿ ಪಡೆದವರು ವಿನೀತ್ ಜೈನ್. ಜಾಗತಿಕ ಅಸಮಾನತೆ ಸಂಶೋಧನಾ ಪ್ರಶಸ್ತಿ ಪಡೆದವರು ಬೀನಾ ಅಗರ್ವಾಲ್ ಮತ್ತು ಜೇಮ್ಸ್ ಬೋಯ್ಸ್. ಅದೇ ರೀತಿಯಾಗಿ ನ್ಯಾಟೋ ಪ್ರಧಾನ ಕಚೇರಿ ಬಳಿ ಸ್ವೀಡನ್ನ ಧ್ವಜ ಹಾರಾಟ. 2024 ಮಾರ್ಚ್ 11ರಂದು ನ್ಯಾಟೋ ಒಕ್ಕೂಟದ ಸದಸ್ಯತ್ವವನ್ನು ಗುರುತಿಸುವ ಸಮಾರಂಭದಲ್ಲಿ ಮೊದಲ ಬಾರಿಗೆ ನ್ಯಾಟೋದ ಪ್ರಧಾನ ಕಚೇರಿಯಲ್ಲಿ ಸ್ವೀಡನ್ನ ಧ್ವಜವನ್ನು ಏರಿಸಲಾಯಿತು. 2024 ಮಾರ್ಚ್ 7ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರದೊಂದಿಗೆ ಉತ್ತರ ಅಂಟಾರ್ಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿದ ಅರ್ಹತೆಯನ್ನು ಪಡೆಯುವ ಮೂಲಕ ಸ್ವೀಡನ್ ದೇಶವು ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಯಿತು. ಸ್ವೀಡನ್ 32ನೇ ನ್ಯಾಟೋದ ದೇಶವಾಗಿದೆ. ಸ್ವೀಡನ್ ದೇಶವನ್ನು ನ್ಯಾಟೋ ಒಕ್ಕೂಟಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳಿಸುವ ಧ್ವಜಾರೋಹಣ ಸಮಾರಂಭಕ್ಕೆ ನ್ಯಾಟೋ ಕಾರ್ಯದರ್ಶಿಯವರು ಸ್ವೀಡನ್ ದೇಶದ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಅವರನ್ನು ನ್ಯಾಟೋ ಪ್ರಧಾನ ಕಚೇರಿಗೆ ಸ್ವಾಗತಿಸಿತು. ಅದೇ ರೀತಿಯಾಗಿ ಸ್ವೀಡನ್ ರಾಷ್ಟ್ರಗೀತೆ ಮತ್ತು ನ್ಯಾಟೋದ ಸ್ತುತಿಗೀತೆಗಳನ್ನು ನುಡಿಯುತ್ತಿದ್ದಂತೆ ನ್ಯಾಟೋದ ಇತರೆ 31 ಮಿತ್ರ ಸದಸ್ಯ ರಾಷ್ಟ್ರಗಳ ಧ್ವಜಗಳೊಂದಿಗೆ ಸ್ವೀಡನ್ನ ಧ್ವಜವನ್ನು ಹಾರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಲ್ಜಿಯಂನ ಮಾನ್ಸ್ನಲ್ಲಿರುವ ಅಲೈಡ್ ಕಮಾಂಡ್ ಆಪರೇಷನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ವರ್ಜೀನಿಯಾದ ನಾರ್ಫೋಕ್ನಲ್ಲಿ ಅಲೈಡ್ ಕಮಾಂಡ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಏಕಕಾಲದಲ್ಲಿ ಧ್ವಜಾರೋಹಣ ಸಮಾರಂಭವನ್ನು ಜರುಗಿದವು. ಅದೇ ರೀತಿಯಾಗಿ 75ನೇ ವರ್ಷವನ್ನು ಆಚರಿಸುತ್ತಿದ್ದ ನ್ಯಾಟೋ 2024. ನ್ಯಾಟೋ ಸಂಸ್ಥೆಯು 2024ರಲ್ಲಿ ತನ್ನ 75ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ 2024 ಜುಲೈ 9ರಿಂದ 11ರವರೆಗೆ ನ್ಯಾಟೋ ಸಮ್ಮೇಳನವು ವಾಷಿಂಗ್ಟನ್ ಡಿಸಿಯಲ್ಲಿ ಜರುಗಲಿದೆ. ಕಳೆದ ವರ್ಷ 2023 ಜುಲೈ 11ರಿಂದ 12ರವರೆಗೆ ನ್ಯಾಟೋನ ಸಮ್ಮೇಳನವು ಲಿಥುವೇನಿಯಾ ವಿಲ್ನಿಯೂಸ್ನಲ್ಲಿ ಜರುಗಿತು. ನ್ಯಾಟೋನ ಸಭೆಯನ್ನು ಸದಸ್ಯ ರಾಷ್ಟ್ರಗಳಲ್ಲಿ ಜರುಗುತ್ತದೆ ಮತ್ತು ನ್ಯಾಟೋನ ಮಹಾಕಾರ್ಯದರ್ಶಿಗಳು ಸಭೆ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. 2024 ಏಪ್ರಿಲ್ 4ರಂದು ನ್ಯಾಟೋದ ಸಂಸ್ಥಾಪನಾ ದಿನವನ್ನು ಆಚರಿಸಲಾಗಿದೆ. ಏಪ್ರಿಲ್ 4. ನ್ಯಾಟೋದ ಬಗ್ಗೆ ನೋಡೋದಾದರೆ ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಆಗಿದೆ. ನ್ಯಾಟೋದ ಸಂಘಟನೆಯು ಅಂತಾರಾಷ್ಟ್ರೀಯ ಮಟ್ಟದ ಅಂತರ್ ಸರ್ಕಾರಿ ಮಿಲಿಟರಿ ಒಕ್ಕೂಟವಾಗಿದೆ. ನ್ಯಾಟೋದ ಸ್ಥಾಪನೆ ಬಗ್ಗೆ ನೋಡೋದಾದರೆ 1949 ಏಪ್ರಿಲ್ 4ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ನ್ಯಾಟೋ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ನ್ಯಾಟೋದ ಉದ್ದೇಶ ನೋಡೋಣ. ಸಾಮೂಹಿಕ ಭದ್ರತೆ ವ್ಯವಸ್ಥೆಯಾಗಿದ್ದು, ಮೂರನೇ ವ್ಯಕ್ತಿಯ ದಾಳಿಯಿಂದ ಸದಸ್ಯ ರಾಷ್ಟ್ರಗಳನ್ನು ರಕ್ಷಿಸುವುದಾಗಿದೆ. ಪ್ರಮುಖ ನ್ಯಾಟೋನ ಮಿಲಿಟರಿ ಕೇಂದ್ರ ಕಚೇರಿಯು ಬೆಲ್ಜಿಯಂನ ಮಾನ್ಸ್ನಲ್ಲಿದೆ. ಅಂದರೆ ಒಂದು ದೇಶದ ಮೇಲೆ ನ್ಯಾಟೋ ದೇಶದ ಮೇಲೆ ಬೇರೆ ದೇಶ ದಾಳಿ ನ್ಯಾಟೋ ದೇಶವಲ್ಲದ ದೇಶ ದಾಳಿ ಮಾಡಿದರೆ ಈ ನ್ಯಾಟೋ ದೇಶದ ಸದಸ್ಯ ದೇಶಗಳು ಈ ದೇಶದ ಮೇಲೆ ಇವೆಲ್ಲ ದಾಳಿ ಮಾಡುತ್ತವೆ. ನ್ಯಾಟೋದ ಸ್ಥಾಪನೆ ಹಿನ್ನೆಲೆ ನೋಡೋದಾದರೆ 2ನೇ ಮಹಾಯುದ್ಧದ ನಂತರ ಶೀತಲ ಸಮರದ ಸಮಯದಲ್ಲಿ ರಷ್ಯಾದ ಬೆದರಿಕೆಯನ್ನು ತಡೆಯಲು ನ್ಯಾಟೋ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಸದಸ್ಯ ರಾಷ್ಟ್ರಗಳ ಬಗ್ಗೆ ನೋಡೋದಾದರೆ ನ್ಯಾಟೋದ ಒಕ್ಕೂಟದಲ್ಲಿ ಒಟ್ಟು 32 ರಾಷ್ಟ್ರಗಳಿವೆ.
32 ಸದಸ್ಯ ರಾಷ್ಟ್ರಗಳಲ್ಲಿ 30 ರಾಷ್ಟ್ರಗಳು ಯುರೋಪ್ ಖಂಡಕ್ಕೆ ಸೇರಿದರೆ 2 ರಾಷ್ಟ್ರಗಳು ಉತ್ತರ ಅಮೆರಿಕಕ್ಕೆ ಸೇರಿವೆ. ಆರಂಭದಲ್ಲಿ 12 ಸದಸ್ಯ ರಾಷ್ಟ್ರಗಳು ಸಂಸ್ಥಾಪಕ ರಾಷ್ಟ್ರಗಳನ್ನು ಹೊಂದಿ ನ್ಯಾಟೋ ಸ್ಥಾಪನೆಗೊಂಡಿತು. ನಂತರ 20 ರಾಷ್ಟ್ರಗಳು ಸೇರ್ಪಡೆಗೊಂಡಿತು. 32ನೇ ರಾಷ್ಟ್ರವಾಗಿ 2024 ಮಾರ್ಚ್ 7ರಂದು ಸ್ವೀಡನ್ ದೇಶ ಸೇರ್ಪಡೆಗೊಂಡಿದೆ. ನ್ಯಾಟೋದ ಸಂಸ್ಥಾಪಕ 12 ಸದಸ್ಯ ರಾಷ್ಟ್ರಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಅಮೆರಿಕ, ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನಾರ್ವೆ, ನೆದರ್ಲ್ಯಾಂಡ್ ಮತ್ತು ಪೋರ್ಚುಗಲ್ ಮತ್ತು UK ಆಗಿವೆ. 12 ಸದಸ್ಯ ರಾಷ್ಟ್ರಗಳು ಆಗಿವೆ ಸಂಸ್ಥಾಪಕ ರಾಷ್ಟ್ರಗಳು. ನಂತರ ಸೇರ್ಪಡೆಗೊಂಡ ರಾಷ್ಟ್ರಗಳ ಬಗ್ಗೆ ಪಾಸ್ ಮಾಡಿ ಎಲ್ಲವನ್ನು ನೋಡ್ಕೊಳ್ಳಿ. 32ನೇದು ಸ್ವೀಡನ್ ಆಗಿದೆ. 31ನೇದು ಫಿನ್ಲ್ಯಾಂಡ್ ಆಗಿದೆ. ಇದು 2023 ಏಪ್ರಿಲ್ 4ರಂದು ಸೇರ್ಪಡೆಗೊಂಡಿತ್ತು. ನ್ಯಾಟೋದ ಮೈಲುಗಲ್ಲು ಆರ್ಟಿಕಲ್ 5. ಇದನ್ನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಮೈಕ್ರೋಸಾಫ್ಟ್ನ ವಿಂಡೋಸ್ಗೆ ಭಾರತೀಯ ಮೂಲದ ಪವನ್ ದೌಲೋರಿ ನೇಮಕವಾಗಿದ್ದಾರೆ. ಅಂದರೆ ಜಗತ್ತಿನ ದೈತ್ಯ ಟೆಕ್ ಕಂಪನಿಯಾಗಿರುವ ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಸರ್ಫೇಸ್ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿ ಭಾರತೀಯ ಮೂಲದ ಪವನ್ ದೌಲೋರಿ ನೇಮಕಗೊಂಡಿದ್ದಾರೆ. ಮದ್ರಾಸ್ IITಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪವನ್ ಇದಕ್ಕೂ ಮೊದಲು ಮೈಕ್ರೋಸಾಫ್ಟ್ನ ಸರ್ಫೇಸ್ ಸಿಲಿಕಾನ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರು. ವಿಂಡೋಸ್ ಮುಖ್ಯಸ್ಥ ಪನೋಸ್ ಪಾಣೈ ರಾಜೀನಾಮೆ ನೀಡಿ ಅಮೆಜಾನ್ ಸಂಸ್ಥೆಗೆ ತೆರಳಿದರು. ಹಿನ್ನೆಲೆಯಲ್ಲಿ ಭಾರತೀಯರನ್ನು ಈ ಸ್ಥಾನಕ್ಕೆ ನೇಮಿಸಲಾಗಿದೆ. ಇದರೊಂದಿಗೆ ಮೈಕ್ರೋಸಾಫ್ಟ್ನಲ್ಲಿ CEO ಆಗಿರುವ ಭಾರತದ ಸತ್ಯ ನಾದೆಲ್ಲನೊಂದಿಗೆ ಮತ್ತೊಬ್ಬ ಅಗ್ರಸ್ಥಾನ ಪಡೆದಂತಾಗಿದೆ. ಜಗತ್ತಿನ ಭಾರತೀಯ ಮೂಲದ CEOಗಳ ಬಗ್ಗೆ ನೋಡೋದಾದರೆ, ಸುಂದರ್ ಪಿಚೈ ಗೂಗಲ್ನ CEO ಆಗಿದ್ದಾರೆ ಮತ್ತು ಅಲ್ಫಾಬೆಟ್ನ CEO ಆಗಿದ್ದಾರೆ. ಸತ್ಯ ನಾದೆಲ್ಲ ಮೈಕ್ರೋಸಾಫ್ಟ್ CEO ಆಗಿದ್ದಾರೆ. ಲೀನಾ ನಾಯರ್ ಚಾನೆಲ್ನ CEO. ನೀಲ್ ಮೋಹನ್ ಯೂಟ್ಯೂಬ್ನ CEO ಆಗಿದ್ದಾರೆ. ಅರವಿಂದ್ ಕೃಷ್ಣ IBM CEO. ಶಂತನು ನಾರಾಯಣ್ ಆಡೋಬ್ ಸಿಸ್ಟಮ್ CEO ಆಗಿದ್ದಾರೆ. ನಿಖೇತ್ ಅರೋರಾ ಪಾಲೋ ಆಲ್ಟೋ ನೆಟ್ವರ್ಕ್ CEO ಆಗಿದ್ದಾರೆ. ಪವನ್ ಮುಂಜಾಲ್ ಹೀರೋ ಮೋಟೆಕ್ ಕಾರ್ಪ್ CEO ಆಗಿದ್ದಾರೆ. ಜಯಶ್ರೀ ಉಳ್ಳಾಳ್ ಅರಿಸ್ಟಾ ನೆಟ್ವರ್ಕ್ನ CEO ಆಗಿದ್ದಾರೆ. ಜಾರ್ಜ್ ಕುರಿಯನ್ ನೆಟ್ ಆ್ಯಪ್ CEO ಆಗಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮಣ್ ನರಸಿಂಹನ್ CEO ಆಗಿದ್ದರು. ಇದು ಸ್ಟಾರ್ ಬಕ್ಸ್ನ CEO ಆಗಿದ್ದಾರೆ. ಮುಂದಿನ ನ್ಯೂಸ್ ನೋಡೋದಾದರೆ, ಇದು ಏಷ್ಯಾದ ಶತಕೋಟ್ಯಾಧಿಪತಿಗಳ ರಾಜಧಾನಿ ಮುಂಬೈ. ಹುರಾನ್ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ 2024 ಪ್ರಕಟವಾಗಿದ್ದು, ಈ ವರದಿಯಂತೆ ಭಾರತದ ವಾಣಿಜ್ಯ ರಾಜಧಾನಿ ಮುಂಬೈ ಈಗ ಏಷ್ಯಾದ ಬಿಲಿಯನೇರ್ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಫ್ರೆಂಡ್ಸ್, ನಾವು ಕಳೆದ ತರಗತಿಯಲ್ಲಿ ನ್ಯೂಸ್ ಪೇಪರನ್ನು ಅನಾಲಿಸಿಸ್ ಮಾಡುವಾಗ ಇವನ್ನು ನೋಡಿದ್ದೇವೆ. ಅದಕ್ಕಾಗಿ ನಾವು ಡೈಲಿ ನ್ಯೂಸ್ ಪೇಪರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತಿರ್ತೀವಿ. ಅದನ್ನು ತಪ್ಪದೇ ಒಂದು ಸಾರಿ ನೋಡಿಕೊಳ್ಳಿ. ಚೀನಾದ ರಾಜಧಾನಿ ಬೀಜಿಂಗನ್ನು ಮೊಟ್ಟಮೊದಲ ಬಾರಿಗೆ ಹಿಂದಿಕ್ಕಿದೆ. ಈ ವರದಿ ಪ್ರಕಾರ ಪ್ರಸ್ತುತ ಮುಂಬೈನಲ್ಲಿ 92 ಬಿಲಿಯನೇರುಗಳು ವಾಸಿಸುತ್ತಿದ್ದಾರೆ. ಬೀಜಿಂಗ್ನಲ್ಲಿ 91 ಬಿಲಿಯನೇರುಗಳಿದ್ದಾರೆ. ಪಟ್ಟಿಯ ಪ್ರಕಾರ ಸದ್ಯ ಜಗತ್ತಿನಲ್ಲಿ ಒಟ್ಟಾರೆ 3279 ಬಿಲಿಯನೇರುಗಳನ್ನು ಗುರುತಿಸಲಾಗಿದೆ. ಜಗತ್ತಿನ 3 ಕುಬೇರರು ನೋಡೋದಾದರೆ, ಎಲಾನ್ ಮಸ್ಕ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್ ಅಮೆಜಾನ್ದಲ್ಲಿದೆ ಇವರು. ಆದರೆ ಬರ್ನಾರ್ಡ್ ಅರ್ನಾಲ್ಟ್ ಇವರು ಫ್ರೆಂಚ್ ಉದ್ಯಮಿಯಾಗಿದ್ದಾರೆ. ಟೆಸ್ಲಾ ಕಂಪನಿ CEO ಆಗಿ ಎಲಾನ್ ಮಸ್ಕ್ ಆಗಿದ್ದಾರೆ. ಕಡಲ ನಗರಿ ಮುಂಬೈನಲ್ಲಿ ಕಳೆದ 1 ವರ್ಷದಲ್ಲಿ 26 ಹೊಸ ಬಿಲಿಯನೇರುಗಳು ಹುಟ್ಟಿಕೊಂಡಿದ್ದಾರೆ. ಎಷ್ಟು? 26. ವಿಶ್ವದಲ್ಲಿ ಅತಿ ಹೆಚ್ಚು ಬಿಲಿಯನೇರುಗಳನ್ನು ಹೊಂದಿರುವ ನ್ಯೂಯಾರ್ಕ್ 119 ಮೊದಲ ಸ್ಥಾನದಲ್ಲಿದ್ದರೆ, 97 ಶತಕೋಟ್ಯಾಧಿಪತಿಗಳ ಮೂಲಕ ಲಂಡನ್ 2ನೇ ಸ್ಥಾನದಲ್ಲಿದೆ. ಮುಂಬೈ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ಜಾಗತಿಕ 3ನೇ ಅತಿದೊಡ್ಡ ನಗರವಾಗಿ ಹೊರಹೊಮ್ಮಿದೆ. ರಿಲಯನ್ಸ್ನ ಮುಖೇಶ್ ಅಂಬಾನಿಯವರು ಹುರಾನ್ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಎಷ್ಟು? 10ನೇ ಸ್ಥಾನದಲ್ಲಿ ಹುರಾನ್ನ ಶ್ರೀಮಂತ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಅವರಿದ್ದಾರೆ. ಈ ಪಟ್ಟಿಯ 15ನೇ ಸ್ಥಾನದಲ್ಲಿ
ಅದಾನಿ ಗ್ರೂಪ್ನ ಮುಖ್ಯಸ್ಥ ಗೌತಮ್ ಅದಾನಿಯವರು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ ಡೇವಿನ್. ಅಮೆರಿಕದ ಟೆಕ್ ಕಂಪನಿ ಕಾಗ್ನಿಷನ್ ಕಂಪನಿಯು ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆ AI ಸಾಫ್ಟ್ವೇರ್ ಇಂಜಿನಿಯರನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಡೇವಿನ್ ಎಂದು ನಾಮಕರಣ ಮಾಡಲಾಗಿದೆ. ಇದು ಕೋಡ್ ಬರೆಯುವುದು, ವೆಬ್ಸೈಟ್ಗಳನ್ನು ರಚಿಸುವುದು ಸೇರಿ ಹಲವಾರು ಕಾರ್ಯಗಳನ್ನು ನಿರ್ವಹಿಸಲಾಗಿದೆ. ಒಂದೇ ಪ್ರಾಂಪ್ಟ್ ಮೂಲಕ ಹಲವು ಕಾರ್ಯಕ್ರಮಗಳಿಗೆ ಈ ಕೃತಕ ಬುದ್ಧಿಮತ್ತೆ ಇಂಜಿನಿಯರ್ಗಳನ್ನು ನಿಯೋಜನೆ ಮಾಡಬಹುದಾಗಿದೆ. ನಾವು ಹೇಳುವ ಎಲ್ಲ ಕೆಲಸಗಳನ್ನು ಇದು ಬಹುಮಟ್ಟಿಗೆ ಮಾಡಲಿದೆ. ಈ ಕೃತಕ ಬುದ್ಧಿಮತ್ತೆ ಇಂಜಿನಿಯರ್ ಮಾನವನ ಇಂಜಿನಿಯರ್ಗಳಿಗೆ ಸಹಾಯ ಮಾಡಲಿದೆ. ಪ್ರಮುಖ AI ಕಂಪನಿಗಳ ಪ್ರಾಯೋಗಿಕ ಇಂಜಿನಿಯರ್ಗಳ ಸಂದರ್ಶನವನ್ನು ಇದು ಯಶಸ್ವಿಯಾಗಿ ಪೂರೈಸಿದೆ. ತನ್ನದೇ ಆದ ಶೆಲ್ ಕೋಡ್ ಎಡಿಟರ್ ಮತ್ತು ವೆಬ್ ಬ್ರೌಸರ್ ಬಳಕೆ ಮೂಲಕ ಇದು ಇಂಜಿನಿಯರಿಂಗ್ ಕಾರ್ಯಗಳನ್ನು ನಿರ್ವಹಿಸಲಿದೆ. ಡೇವಿನ್ ಕಾರ್ಯನಿರ್ವಹಣೆ ವಿಧಾನ ನೋಡೋದಾದರೆ, ಕೃತಕ ಬುದ್ಧಿಮತ್ತೆ ಇಂಜಿನಿಯರ್ ಡೇವಿನ್ ಮುಂದಿನ ನಿರ್ಧಾರಗಳನ್ನು ಯೋಚಿಸುವ ಸಂಕೀರ್ಣ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಾವಿರಾರು ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಲಿದೆ. ಪ್ರಾಥಮಿಕ ಹಂತದಲ್ಲಿ ಅದರ ತಪ್ಪುಗಳನ್ನು ತಿದ್ದಲಾಗುವುದು. ಕಾಲಾನಂತರದಲ್ಲಿ ಇದು ಮತ್ತಷ್ಟು ಉತ್ತಮಗೊಳ್ಳಲಿದೆ. ಮಾನವನ ಇಂಜಿನಿಯರ್ಗೆ ಸಮಾನವಾದ ಎಲ್ಲ ಸಾಧನಗಳನ್ನು ಇದು ಹೊಂದಿದೆ. ಯಾವುದು? ಡೇವಿನ್. ಸಾಫ್ಟ್ವೇರ್ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಪ್ರಕ್ರಿಯೆಗಳಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿದೆ ಇದು. ಆದರೆ ಡೇವಿನ್ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಇದು ಮಾನವ ನಿಯಂತ್ರಣಕ್ಕೆ ಇದಕ್ಕೆ ಅಗತ್ಯವಾಗಿದೆ. ಇದಕ್ಕೆ ಅದೇ ರೀತಿಯಾಗಿ ನೈಜ ಸಮಯದಲ್ಲಿ ನವೀಕರಣ ಪ್ರಕ್ರಿಯೆಗಳನ್ನು ಸ್ವೀಕರಿಸಲು ವಿನ್ಯಾಸದ ಆಯ್ಕೆ ಇನ್ನಿತರ ಕ್ರಿಯೆಗಳಿಗೆ ಇದನ್ನು ನಿಯೋಜನೆ ಮಾಡಲಾಗಿದೆ. ಆಮೇಲೆ ಸಾರಿ ಫ್ರೆಂಡ್ಸ್, ಸ್ವಲ್ಪ ಅದೇ ರೀತಿಯಾಗಿ ಆದ್ದರಿಂದ ಮನುಷ್ಯರ ಬದಲು ಕೇವಲ AI ಇಂಜಿನಿಯರ್ ಬಳಕೆ ಬಹುತೇಕ ಸಾಧ್ಯವಾಗಿದೆ. ಡೇವಿನ್ನ ಕಾರ್ಯಗಳನ್ನು ನೋಡೋದಾದರೆ, ಹೊಸ ತಂತ್ರಜ್ಞಾನದ ಕಲಿಕೆ ಪ್ರಾರಂಭದಿಂದ ಅಂತ್ಯದವರೆಗೆ ಅಪ್ಲಿಕೇಶನ್ಗಳು ನಿರ್ಮಿಸುವುದು ಮತ್ತು ನಿಯೋಜಿಸುವುದು, ಕೋಡ್ನಲ್ಲಿರುವ ದೋಷಗಳನ್ನು ಪತ್ತೆ ಮಾಡಿ ಸರಿಪಡಿಸುವುದು, ಓಪನ್ ಸೋರ್ಸ್ ಯೋಜನೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸುವುದು, ನೈಜ ಸವಾಲುಗಳ ಪರೀಕ್ಷೆ, ಪರಿಹಾರ ಯತ್ನ, ಆ್ಯಪ್ ವರ್ಕ್ನಂತಹ ಪ್ಲಾಟ್ಫಾರ್ಮ್ನಲ್ಲಿ ಇದರ ಬಳಕೆ ಕೋಡಿಂಗ್ ಕಾರ್ಯಗಳನ್ನು ಸುಲಭವಾಗಿ ನಿಭಾಯಿಸುವುದಾಗಿದೆ. ಇದು ಕಂಪೈಲ್ ಮಾಡೋದವರೆಗೂ ಹಲವು ಕೆಲಸಗಳನ್ನು ಇದು ನಿಭಾಯಿಸಬಲ್ಲದಾಗಿದೆ. ಅದೇ ರೀತಿಯಾಗಿ AIಗೆ ಸಂಬಂಧಿಸಿದಂತೆ ಜಗತ್ತಿನ ಪ್ರಥಮಗಳು ನೋಡೋದಾದರೆ, ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಅದು ಅಬುಧಾಬಿಯಲ್ಲಿದೆ. ಮೊಹಮ್ಮದ್ ಬಿನ್ ಜಾಯದ್ ಯೂನಿವರ್ಸಿಟಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ UAE ಅಬುಧಾಬಿಯಲ್ಲಿದ್ದು 2019 ಸ್ಥಾಪನೆಯಾಗಿದೆ. ಇದು ಎಷ್ಟರಲ್ಲಿ? 2019ರಲ್ಲಿ. ಈ ವಿಶ್ವವಿದ್ಯಾಲಯವು ಪದವಿ ಮಟ್ಟದ ಸಂಶೋಧನಾ ಆಧಾರಿತ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಇದೆ. ಯಾವುದು? ಇದು ಅಬುಧಾಬಿಯಲ್ಲಿರುವ ಜಾಯದ್ ಯೂನಿವರ್ಸಿಟಿ. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಸೋಫಿಯಾ. ಯಾವುದು? ಸೋಫಿಯಾ. ಇದು ಜಗತ್ತಿನಲ್ಲಿಯೇ ಮೊದಲ ಕೃತಕ ಬುದ್ಧಿಮತ್ತೆ ರೋಬೋಟ್ ಆಗಿದೆ. ಇದು ಹಾಂಗ್ಕಾಂಗ್ ಮೂಲದ ಕಂಪನಿ ಆ್ಯನ್ಸನ್ಸ್ ರೋಬೋಟಿಕ್ಸ್ನವರು ಮೊದಲ ಸಾಮಾಜಿಕ ಹ್ಯೂಮನಾಯ್ಡ್ ರೋಬೋಟಿಕ್ಸ್ ಮತ್ತು ಸೋಫಿಯಾವನ್ನು 2016ರಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಎಷ್ಟರಲ್ಲಿ? 2016ರಲ್ಲಿ. 2017ರಲ್ಲಿ ಸೋಫಿಯಾ ರೋಬೋಟ್ಗೆ ಸೌದಿ ಅರೇಬಿಯಾದ ಪೌರತ್ವವನ್ನು ಪಡೆದಿದೆ. ಭಾರತಕ್ಕೆ ಸಂಬಂಧಿಸಿದ ಮೊದಲ AIಗಳು ನೋಡೋದಾದರೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆಯ ವಿಶ್ವವಿದ್ಯಾಲಯ ಮುಂಬೈನಲ್ಲಿದೆ. ಎಲ್ಲಿ? ಮುಂಬೈನಲ್ಲಿ. ಯೂನಿವರ್ಸಲ್ AI ಯೂನಿವರ್ಸಿಟಿ 2023ರಲ್ಲಿ ಈ ವಿಶ್ವವಿದ್ಯಾಲಯ ಕಾರ್ಯಾರಂಭ ಮಾಡಿದೆ. ಇದೊಂದು ಖಾಸಗಿ ವಿಶ್ವವಿದ್ಯಾಲಯವಾಗಿದ್ದು ಕೃತಕ ಬುದ್ಧಿಮತ್ತೆಯಾಗಿದೆ ವಿಶೇಷವಾಗಿ ರೂಪುಗೊಂಡ ವಿಶ್ವವಿದ್ಯಾಲಯವಾಗಿದೆ. ಅದೇ ರೀತಿಯಾಗಿ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕನು ಹೊಂದಿದ ಶಾಲೆ ಯಾವುದಪ್ಪ ಅಂತಂದರೆ ಅದು ಕೇರಳದಲ್ಲಿರುವ ಐರಿಸ್. ಇದು ಐರಿಸ್ ಒಂದು ರೋಬೋಟ್ ಆಗಿದೆ. ಇದು ಟೀಚರ್.
ಇದು ಕೇರಳದಲ್ಲಿ ತಿರುವನಂತಪುರದಲ್ಲಿ KT ಸಿಟಿ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಐರಿಸ್ ಎಂಬ ಕೃತಕ ಬುದ್ಧಿಮತ್ತೆಯನ್ನು ಹ್ಯುಮನಾಯ್ಡ್ ಶಿಕ್ಷಕಿಯನ್ನು ಹೊಂದುವ ಮೂಲಕ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಹೊಂದಿದ ದೇಶದ ಮೊದಲ ಶಾಲೆ ಎಂಬ ಗಳಿಕೆಗೆ ಕೇರಳ ಪಾತ್ರವಾಗಿದೆ. ಭಾರತ ಕೃತಕ ಬುದ್ಧಿಮತ್ತೆ ಸಮ್ಮೇಳನ ನೋಡೋದಾದರೆ ಇದು GPIL ಗ್ಲೋಬಲ್ ಪಾರ್ಟ್ನರ್ಶಿಪ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾರತದ ಅಧ್ಯಕ್ಷತೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಸಹಭಾಗಿತ್ವದ ಸಮಾವೇಶವು 2023 ಡಿಸೆಂಬರ್ 12 ಮತ್ತು 13ರಂದು 2 ದಿನಗಳ ಕಾಲ ನವದೆಹಲಿಯ ಭಾರತ ಮಂಟಪದಲ್ಲಿ ಜರುಗಿತು. ಇಲ್ಲಿ ಭಾರತ ಮಂಟಪದಲ್ಲಿ ಅಂದರೆ ಈ ಸಮ್ಮೇಳನದಲ್ಲಿ 29 ರಾಷ್ಟ್ರಗಳಿಂದ ಆಹ್ವಾನಿತರು ಮತ್ತು 150ಕ್ಕೂ ಹೆಚ್ಚು ಕೃತಕ ಬುದ್ಧಿಮತ್ತೆ ಪರಿಣಿತರು ಭಾಗವಹಿಸಿದರು. 22,000 ಮಂದಿ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. 150ಕ್ಕೂ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳು ಜಾಗತಿಕ ಕೃತಕ ಬುದ್ಧಿಮತ್ತೆಯಲ್ಲಿ ಪ್ರದರ್ಶನದಲ್ಲಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಿದವು. ಅದೇ ರೀತಿಯಾಗಿ ಭಾರತ ಮೊದಲ AI ಯೂನಿಕಾರ್ನ್ ಕ್ರೂಟಿಮ್ ಓಲಾ ಕಂಪನಿಯ ಭವಿಷ್ ಅಗರ್ವಾಲ್ ಅವರು ಕ್ರೂಟಿಮ್ ಕೃತಕ ಬುದ್ಧಿಮತ್ತೆಯ ಯೂನಿಕಾರ್ನ್ ಅನ್ನು ಸ್ಥಾಪಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಭಾಷಿಣಿ ನೋಡೋದಾದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ಆಗಿದೆ. ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ವಿವಿಧ ಭಾಷೆಗೆ ಭಾಷಾಂತರಿಸುವ ಕೃತಕ ಬುದ್ಧಿಮತ್ತೆ ಆಧಾರಿತ ವೇದಿಕೆಯನ್ನು ಪರಿಚಯಿಸಿದೆ. DRDO ಅಭಿವೃದ್ಧಿಪಡಿಸಿದ ಆತ್ಮಾನ್ ಕೃತಕ ಬುದ್ಧಿಮತ್ತೆ. ಯಾವುದು ಆತ್ಮಾನ್ ಎನ್ನುವುದು ಇದು DRDO ತಯಾರಿಸಿದ AI ಆಗಿದೆ. DRDOನ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ಕೇಂದ್ರ ಆತ್ಮಾನ್ ಎಂಬ ಕೃತಕ ಬುದ್ಧಿಮತ್ತೆಯನ್ನು ಆ್ಯಪನ್ನು ಕೋವಿಡ್ಗಾಗಿ ಅಭಿವೃದ್ಧಿಪಡಿಸಿದ್ದು. ಯಾವುದಕ್ಕಾಗಿ? ಕೋವಿಡ್ಗಾಗಿ ಅಭಿವೃದ್ಧಿಪಡಿಸಿದ್ದಾರೆ ಇದು ಆತ್ಮಾನ್ ಅನ್ನೋದು. ಈ ಆ್ಯಪ್ನ ಎದೆಯ ಕಿರಣಗಳ ಮೂಲಕ ಕೋವಿಡನ್ನು ಪತ್ತೆ ಹಚ್ಚಲು ಸಹಕಾರಿಯಾಯಿತು. ಭಾರತದಲ್ಲಿ ಆರೋಗ್ಯ ಸಚಿವಾಲಯವು ಗ್ರಾಮೀಣ ಪ್ರದೇಶದಲ್ಲಿ ವಿಕಿರಣ ಶಾಸ್ತ್ರಜ್ಞರ ಕೊರತೆ ಇರುವ ಕಾರಣ ಕೃತಕ ಬುದ್ಧಿಮತ್ತೆ ಆಧಾರಿತ ಮಾದರಿಗಳನ್ನು ಬಳಸಿ ಕ್ಷಯರೋಗ ಮತ್ತು ಸ್ತನ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ಚುತ್ತಿದ್ದರು. ಅದೇ ರೀತಿಯಾಗಿ ಭಾರತ ಮೊದಲ ಕೃತಕ ಬುದ್ಧಿಮತ್ತೆ ನಗರ ನೋಡೋದಾದರೆ ಇದು ಉತ್ತರ ಪ್ರದೇಶದ ಲಕ್ನೋ. ಇದ್ಯಾವುದು ಕೃತಕ ಬುದ್ಧಿಮತ್ತೆ ನಗರ? ಭಾರತದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆ AI ನಗರವನ್ನು ಸ್ಥಾಪಿಸಲು ಸಿದ್ಧತೆ ನಡೆಸಿದೆ. ಈ ಯೋಜನೆಯು ಕೃತಕ ಬುದ್ಧಿಮತ್ತೆಗಾಗಿ ಅಭಿವೃದ್ಧಿಪಡಿಸಿರುವ ಹಬ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಲಕ್ನೋ ನಗರವು AI ಮತ್ತು ಮೆಡ್ಟೆಕ್ನಂಥ ಪ್ರದೇಶಗಳಲ್ಲಿ ಶ್ರೇಷ್ಠತೆಯ ಕೇಂದ್ರಗಳನ್ನು ಹೊಂದಿದೆ. ಹತ್ತಿ ಬೆಳೆಯಲ್ಲಿ ಕೀಟಗಳ ನಿವಾರಣೆಗಾಗಿ ಕೃತಕ ಬುದ್ಧಿಮತ್ತೆ ಅದು ಯಾವುದಪ್ಪ ಅಂದರೆ ಅದು ಕಾಟನ್ AI. ಹತ್ತಿ ಬೆಳೆಗೆ ರಕ್ಷಣೆಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆ ನೀಡಲು ಕೃತಕ ಬುದ್ಧಿಮತ್ತೆ ಚಾಲಿತ ಕಾಟನ್ AI ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಕೀಟನಾಶಕಗಳ ಬಳಕೆ ಬಗ್ಗೆ ಸಂದರ್ಭೋಚಿತ ಸಲಹೆಗಳನ್ನು ನೀಡುತ್ತದೆ. ಈ ಕೃತಕ ಬುದ್ಧಿಮತ್ತೆಯ ಬಳಕೆಯಿಂದ ಹತ್ತಿ ಬೆಳೆಯುವ ಇಳುವರಿ 25% ಏರಿಕೆ ಕಂಡಿದೆ. ಅದೇ ರೀತಿಯಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ತೆಲಂಗಾಣ ಸರ್ಕಾರ ಆಯೋಜನೆ ಮಾಡಿದೆ. ಅಂದರೆ ತೆಲಂಗಾಣ ಸರ್ಕಾರವು ಕೃಷಿಯ ಇಳುವರಿಯನ್ನು ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ದತ್ತಾಂಶಗಳನ್ನು ವಿಶ್ಲೇಷಿಸಿ ಸುಧಾರಣೆ ಕಂಡುಕೊಂಡಿದೆ. ಅದು ಕೃಷಿ ಕ್ಷೇತ್ರದಲ್ಲಿ ಮಣ್ಣಿನಲ್ಲಿರುವ ತೇವಾಂಶವನ್ನು ಪತ್ತೆ ಹಚ್ಚಲು ಕೃತಕ ಬುದ್ಧಿಮತ್ತೆ ಸಂಯೋಜಕಗಳನ್ನು ಅಳವಡಿಸಿ ಮಳೆ ಬರುವಿಕೆಯ ಸಂಭವನೀಯತೆಯನ್ನು ಕೂಡ ಪತ್ತೆ ಹಚ್ಚಿ ನೀರಾವರಿ ವ್ಯವಸ್ಥೆಯನ್ನು ಸುಧಾರಿಸಲು ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಲಾಗಿದೆ. ಇಲ್ಲಿ ತೆಲಂಗಾಣದಲ್ಲಿ. ಅದೇ ರೀತಿಯಾಗಿ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ TV ನಿರೂಪಕಿ ಯಾರಪ್ಪ ಅಂತಂದ್ರೆ ಅವರು ಸನಾ. ದೇಶದ ಮೊದಲ ಕೃತಕ ಬುದ್ಧಿಮತ್ತೆಯ TV ನಿರೂಪಕಿ ಸನಾವಾಗಿದ್ದಾರೆ. ಇವರು ಹಿಂದಿ ಚಾನಲ್ ಆಜ್ ತಕ್ದಲ್ಲಿ ಮಾಡಲಿದ್ದಾರೆ, ನ್ಯೂಸನ್ನು ಹೇಳಲಿದ್ದಾರೆ. ಭಾರತ ದೇಶದಲ್ಲಿ ಹಿಂದಿ ಸುದ್ದಿವಾಹಿನಿ ಆಜ್ ತಕ್ ಚಾನಲ್ನಲ್ಲಿ ಸನಾ ಎಂಬ ಹೆಸರಿನ ಮೊದಲ ಕೃತಕ ಬುದ್ಧಿಮತ್ತೆ TV ನಿರೂಪಕಿಯನ್ನು ಪರಿಚಯಿಸಲಾಗಿದೆ.
ಇದು ದೇಶದ ಮಾಧ್ಯಮ ಲೋಕದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆ ಟಿ ವಿ ನಿರೂಪಕಿ ಎನ್ನಲಾಗಿದೆ. ಯಾರಿಗೆ? ಸನಾನು. ಸನ ಎಂಬುದು AI ರೋಬೋಟ್ ಆಗಿದೆ. ಕನ್ನಡದಲ್ಲಿ ಸೌಂದರ್ಯ ಎಂಬ ನಿರೂಪಕಿಯನ್ನು ಪವರ್ TV ಚಾನಲ್ನಲ್ಲಿ ಪರಿಚಯಿಸಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಅಂದರೆ. ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಕನ್ನಡ ಚಾನಲ್ನವರು ಮಾಯಾ ಎಂಬ ಹೆಸರಿನ ಕೃತಕ ಬುದ್ಧಿಮತ್ತೆಯ TV ನಿರೂಪಕಿಯನ್ನು ಪರಿಚಯಿಸಿದ್ದಾರೆ. ಅದೇ ರೀತಿಯಾಗಿ ಒಡಿಶಾ ರಾಜ್ಯದ OTVಯ ಮೊದಲ AI ವಾರ್ತಾ ನಿರೂಪಕಿ AI ಲೀಸಾ. ಯಾರು? ಲೀಸಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಎಲ್ಲರಿಗೆ ಮಾಹಿತಿಯನ್ನು ರವಾನಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋ ಸಿಗೋಣ. ಬಾಯ್.